ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಆವುದೋ ಒಳಿತೆಂದು ಆವುದೋ ಸೊಗವೆಂದು ಆವಾವ ದಿಕ್ಕಿನೊಳ್ ಆವಗಂ ಬೆದಕಿ ಜೀವ ಪರಿಧಾವಿಪವೋಲ್ ಆಗಿ ಪಂತರ್ವೃತ್ತಿ ಭಾವುಕದ ನೆಲೆಯ ಕರೆ ಮಂಕುತಿಮ್ಮ. 222ನೇ ಕಗ್ಗ ಇದು. ಆವುದೋ ಒಳಿತೆಂದು ಆವುದೋ ಸೊಗವೆಂದು, ಅಯ್ಯೋ ಇದು ಒಳ್ಳೆಯದಂತೆ, ಇದನ್ನು ಮಾಡೋಣ, ಇದು ಸೊಗಸಂತೆ, ಇದನ್ನು ಮಾಡೋಣ ಅಂತ ಆವಾವ ದಿಕ್ಕಿನೊಳಂ, ಯಾವ್ಯಾವುದೋ ದಿಕ್ಕು, ಹಂಗೋದ್ರೆ ಆಗುತ್ತಂತೆ, ಹಿಂಗೋದ್ರೆ ಆಗುತ್ತಂತೆ, ಇದು ಸೈನ್ಸ್ ತೊಗೊಂಬಿಟ್ಟು ಇದು ಮಾಡಿಬಿಡೋಣ, ಅಥವಾ ಕಾಮರ್ಸ್ ತೊಗೊಂಡು ಅದು ಮಾಡಿಬಿಡೋಣ, ಅಂಥ ಕಾರ್ ತೊಗೊಂಡ್ರೆ ಅದ್ರ ಸಮಾನ ಇಲ್ವಂತೆ, ಅದನ್ನು ಮಾಡಿಬಿಡೋಣ, ಹೀಗೆ ಯಾವ್ಯಾವುದೋ ದಿಕ್ಕಲ್ಲಿ ಓಡಾಡಿಕೊಂಡು ಆವಗಂ ಬೆದಕಿ, ಆವಗಂ ಅಂದರೆ ಸದಾಕಾಲ, ಎಲ್ಲ ಕಾಲದಲ್ಲೂ ನಮ್ಮನ್ನು ನಾವು ವಾಟ್ ನೆಕ್ಸ್ಟ್ ಅಂತ ತುದಿಗಾಲಲ್ಲಿ ನಿಲ್ಲಿಸ್ಕೊಂಡು ಜೀವ ಪರಿಧಾವಿಪವೋಲ್, ಪರಿಧಾವಿ ಅಂದ್ರೆ ಓಡೋದು, ಜೀವ ಓಡುವ ಹಾಗೆ, ಸದಾ ಓಟ ನಮ್ಮದು, ಆಲ್ವೇಸ್ ರನ್ನಿಂಗ್, ಹಾಗೆ ಮಾಡುವಂತಹ ಮನಸ್ಸಿನ ಆಟ ಭಾವುಕದ ನೆಲೆಯ ಕರೆ ಮಂಕುತಿಮ್ಮ. ನಮ್ಮ ಹೀಗೆ ಮಾಡಿಬಿಟ್ರೆ ಏನೋ ಒಂದು ಸುಖದ ಸ್ವರ್ಗವೇ ನಮಗೆ ಕಾದಿದ್ಬಿಟ್ಟಿದೆ. ಒಂದು 3 ಬೆಡ್ರೂಮ್ ಅಪಾರ್ಟ್ಮೆಂಟ್ ತೊಗೊಂಬಿಟ್ರೆ ಇನ್ನೇನು ತೊಂದರೆ ಇಲ್ಲ, ಅದಾದಮೇಲೆ ಒಂದು ಬಂಗ್ಲೆ ತೊಗೊಂಬಿಟ್ರೆ ಅಷ್ಟಾದರೆ ಸಾಕು. ಹೀಗೆ ನಮ್ಮನ್ನು ನಾವು ನಿರಂತರವಾಗಿ ಓಟದಲ್ಲಿ ಇಟ್ಕೊಳ್ತೀವಿ ಅಂತ. ನಮ್ಮ ಬೇಕುಗಳು ಯಾವಾಗಲೂ ಸ್ಥಾಯಿಯಾದ್ದಲ್ಲ, ಇಟ್ ಈಸ್ ಅ ಮೂವಿಂಗ್ ಟಾರ್ಗೆಟ್. ಏನೋ 3 ಹೊತ್ತು ಊಟಕ್ಕಾದರೆ ಸಾಕಪ್ಪ, ಇನ್ನೇನೂ ಬೇಡ ಅಂತ ಅನ್ನಿಸ್ತಿರುತ್ತೆ. 3 ಹೊತ್ತಿನ ಊಟದ ವ್ಯವಸ್ಥೆ ಆಗ್ತಿದ್ದ ಹಾಗೆ ಉಡೋಕ್ಕೆ ಒಳ್ಳೆ ಬಟ್ಟೆ ಬರೇ ಇಲ್ಲ ಇರಬೇಕು, ನೋಡೋಕ್ಕೆ ಚೆನ್ನಾಗಿ ಕಾಣೋ ಹಾಗಿರಬೇಕು ಅಂತ ಅನಿಸುತ್ತೆ. ಅದ್ರ ವ್ಯವಸ್ಥೆ ಆಗ್ತಿದ್ದ ಹಾಗೆ ಓಡಾಡೋಕ್ಕೊಂದು ಗಾಡಿ ಇರಬೇಕು, ಎಲ್ಲ ಕಡೆ ನಡ್ಕೊಂಡು ಹೋಗಬೇಕು, ಆಟೋದಲ್ಲಿ ಹೋಗಬೇಕು ಅಂತ ಅನಿಸುತ್ತೆ. ಗಾಡಿ ಆಗ್ತಿದ್ದ ಹಾಗೆ ಕಾರ್ ತೊಗೋಬೇಕು, ಮಳೆ ಬಂದರೆ ನೆನ್ಕೊಂಡು ಹೋಗಬೇಕು ಟೂ ವೀಲರಲ್ಲಿ ಅನಿಸುತ್ತೆ. ಹೀಗೆ ಇಟ್ಸ್ ಅ ಮೂವಿಂಗ್ ಟಾರ್ಗೆಟ್. ಅದ್ರ ನೆಕ್ಸ್ಟ್ ಇನ್ನೇನೋ ಬೇಕಾಗ್ತಾನೇ ಇರುತ್ತೆ. DVJ ಅವ್ರದ್ದೇ ಇನ್ನೊಂದು ಕಗ್ಗ ಇದೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮಣ್ಣನೆಯ ದಾಹವಿ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದಾತ್ಮವನೇ ಮಂಕುತಿಮ್ಮ ಅಂತ. ಸೊ ಮತ್ತೆ ಅದು ಬೇಕು, ಇನ್ನೂ ಬೇಕು, ಮತ್ತೊಂದು ಬೇಕು ಅಂತ ವಿ ಕೀಪ್ ಆನ್ ಮೂವಿಂಗ್. ಅಡಿಗರು ಇದನ್ನು ತುಂಬ ಚೆನ್ನಾಗಿ ಅವರ ಯಾವ ಮೋಹನ ಮುರಳಿ ಕರೆಯಿತು ಅನ್ನೋ ಕವಿತೆಯಲ್ಲಿ ಹೇಳ್ತಾರೆ, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ. ಸೊ ನಾವು ಯಾವಾಗಲೂ ಇದು ಮಾಡಿದ್ರೆ ಒಳಿತು, ಇದು ಮಾಡಿದ್ರೆ ಸೊಗಸು ಅಂತ ಎಲ್ಲ ದಿಕ್ಕಿನಲ್ಲೂ ಸದಾಕಾಲ ಓಡ್ತಾ ಇರ್ತೀವಿ, ಓಟ. ಈ ಆ್ಯಟಿಟ್ಯೂಡ್ ನಮ್ಮದು ಒಂದು ರೀತಿಯಲ್ಲಿ ಒಳ್ಳೆಯದು, ಒಂದು ರೀತಿಯಲ್ಲಿ ಕೆಟ್ಟದು ಅಂತ ಅನಿಸುತ್ತೆ. ಒಳ್ಳೆಯದು ಯಾಕೆ ಅಂತ ಅಂದರೆ ಅದು ಯಾವಾಗಲೂ ನಮ್ಮ ಜೀವನೋತ್ಸಾಹ ಬತ್ತದ ಹಾಗೆ ನೋಡ್ಕೊಳುತ್ತೆ. ವಾಟ್ ನೆಕ್ಸ್ಟ್ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತೀವಿ, ಅದನ್ನು ರೀಚ್ ಮಾಡಬೇಕು, ನೆಕ್ಸ್ಟ್ ಒಂದು ಟಾರ್ಗೆಟ್ ಅದನ್ನು ರೀಚ್ ಮಾಡಬೇಕು ಅಂತ. ಅದು ನಮಗರಿವಿಲ್ಲದೆ ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ದು ಬಿಡುತ್ತೆ ಅಂತ. ನನ್ನ ಗಂಡ ಮುಂಚೆ ಡ್ರೈವ್ ಮಾಡ್ತಾ ಇದ್ದಾಗ ಅವ್ನಿಗೆ ಅತ್ಯಂತ ಬೇಸರದ ಕೆಲಸ ಅದು. ಈಗ ಅವ್ನು ಡ್ರೈವ್ ಮಾಡೋದಿಲ್ಲ. ಮುಂಚೆ ಅವ್ನು ಡ್ರೈವ್ ಮಾಡ್ತಾ ಇದ್ದಾಗ, ಈಗ ಶಿವಮೊಗ್ಗಕ್ಕೆ ಹೋಗಬೇಕು ಅಂತ ಇಟ್ಕೊಳ್ಳಿ, 200 ಕಿಲೋಮೀಟ್ರ್ ಅಂದ ತಕ್ಷಣ ಅವನು ಆಲ್ಮೋಸ್ಟ್ ಡಿಪ್ರೆಷನ್ಗೆ ಹೋಗಿಬಿಡ್ತಾ ಇದ್ದ. ಸೊ ಏನು ಮಾಡಬೇಕು, ನೆಕ್ಸ್ಟ್ ಊರು KR ಪೇಟೆಗೆ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಹೇಳು ಅಂತ, ಶಿವಮೊಗ್ಗಕ್ಕೆ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಮೈಲಿಗಲಲ್ಲಿದ್ದರೂ ನಾನು ಹೇಳೋಂಗಿರಲಿಲ್ಲ ಅವನಿಗೆ. KR ಪೇಟೆಗೆ ಎಷ್ಟು ಅಂತ ಮಾತ್ರ ಹೇಳಬೇಕು. ಸೊ ಆವಾಗ ಒಂದು ಇಷ್ಟಿಷ್ಟೇ ಕಿಲೋಮೀಟ್ರ್ ಇದ್ದರೆ ಅಷ್ಟನ್ನು ತಲುಪಿಬಿಡ್ಬಹುದು ಅಂತ ಅನಿಸುತ್ತೆ. ಒಟ್ಟು 200 ಕಿಲೋಮೀಟ್ರು, 118 ಕಿಲೋಮೀಟ್ರು, 150 ಕಿಲೋಮೀಟ್ರ್ ಅಂದ್ಬಿಟ್ರೆ ಇನ್ನೂ ಅಷ್ಟು ದೂರ ಹೋಗಬೇಕಲ್ಲಪ್ಪ ಅಂತ ಅನ್ನಿಸ್ಬಿಡುತ್ತೆ. ಸೊ ಚಿಕ್ಕ ಟಾರ್ಗೆಟ್ಗಳನ್ನು ನಾವು ಇಟ್ಕೊಂಡು ಸಾಧಿಸ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ಆ ಚಿಕ್ಕ ಟಾರ್ಗೆಟ್ಗಳು ನಮ್ಮ ಜೀವನೋತ್ಸಾಹವನ್ನು ಅಲರ್ಟಾಗಿಟ್ಟಿರ್ತವೆ. ಅದು ಒಂದು ರೀತಿಯಲ್ಲಿ ಒಳ್ಳೆಯದು, ನಾವು ಯಾವಾಗಲೂ ಉತ್ಸಾಹದಿಂದ ಇರೋ ಹಾಗೆ ನೋಡ್ಕೊಳುತ್ತೆ. ಕೆಟ್ಟದು ಯಾವಾಗ ಆಗುತ್ತೆ ಅಂತ ಅಂದರೆ, ನಿರಂತರವಾಗಿ ನಮ್ಗೆ ಏನೋ ಒಂದು ಬೇಕು, ಯಾವುದೋ ಒಂದು ಬೆನ್ನು ಹತ್ತುತ್ತಾ ಇರ್ತೀವಿ. ಅದರ ಅರ್ಥ ಏನು, ನಿರಂತರವಾಗಿ ನಮಗೊಂದು ಅತೃಪ್ತಿ ಕಾಡ್ತಾ ಇರುತ್ತೆ. ನಾವು ಅತೃಪ್ತಿಯನ್ನು ಕಾಡೋದಕ್ಕೆ ಬಿಡದೆ ಮುಂದಿನ ಟಾರ್ಗೆಟ್ನ ರೀಚ್ ಮಾಡೋ ಉತ್ಸಾಹವನ್ನಷ್ಟೇ ರಿಟೈನ್ ಮಾಡ್ಕೊಳ್ತೀವಿ ಅಂತ ಅಂದರೆ, ಈ ಜೀವ ಪರಿಧಾವಿಸುವ ಹಾಗೆ ಮಾಡಿಕೊಳ್ಳುವ, ಓಡುವ ಹಾಗೆ ಮಾಡಿಕೊಳ್ಳುವಂತಹ ನಮ್ಮ ಅಂತಃ ಪ್ರವೃತ್ತಿ ಜಾಗೃತವಾಗಿರಲಿ ಅಂತ ಬೇಡ್ಕೊಳ್ಳೋ ಹಾಗೆ ಆಗುತ್ತೆ. ಆದರೆ ಯಾವಾಗ ನಮಗೇನೋ ಒಂದು ಸಿಕ್ಕಲಿಲ್ಲ ಅನ್ನೋದು ನಮಗೆ ನಿರಾಶೆಯ ಕೂಪಕ್ಕೆ ತಳ್ಳೋದಾದರೆ, ಅಥವಾ ನಿರಂತರವಾಗಿ ನಮ್ಮನ್ನು ಅತೃಪ್ತಿಯಿಂದ ಇರೋ ಹಾಗೆ ಮಾಡೋದಾದರೆ, ಈ ಅಂತಃ ಪ್ರವೃತ್ತಿ ಇಲ್ಲದ ಹಾಗಾಗಲಿ ಅಂತ ಕೇಳ್ಕೊಳ್ಳೋ ಹಾಗೆ ಆಗುತ್ತೆ. ಆದರೆ ವಿಷಯ ಏನು ಅಂದರೆ, ದಿಸ್ ಈಸ್ ಹೌ ಇಟ್ ಈಸ್ ಅಂತ ಹೇಳುವಂತಹ ಕಗ್ಗ ಇದು. ಯಾವುದೋ ಒಂದು ನಮಗೆ ಒಳ್ಳೆಯದಾಗುತ್ತೆ, ಯಾವುದೋ ಸೊಗವೆಂದು ಆವಾವ ದಿಕ್ಕಿನೊಳಗೆ, ಸಿಕ್ಕ ದಿಕ್ಕಿನೊಳಗೆಲ್ಲ ಹೋಗಿ ಬೆದಕಿ ಜೀವ ಪರಿಧಾವಿಪವೊಲ್ ಆಗಿಪ ಅಂತರ್ವೃತ್ತಿ ಭಾವುಕದ ನೆಲೆಯ ಕರೆ.
ಹೀಗೆ ಇದೆ. ಇದೊಂದು ಭಾವುಕದ ನೆಲೆಯಲ್ಲಿರುವಂತಹ ಕರೆ. ಇದಕ್ಕೆ ನಾವೆಲ್ಲರೂ ಓಗೊಡ್ತೀವಿ ಅಂತ. ನಾವು ಮಾಡ್ಕೊಳ್ಬೇಕಾಗಿರೋದಿಷ್ಟೇ, ಅದು ಅತೃಪ್ತಿಯನ್ನು, ನಿರಾಶೆಯನ್ನು ಹುಟ್ಟಿಸದೆ ಜೀವನೋತ್ಸಾಹದ ಬುಗ್ಗೆಯನ್ನು ಹುಟ್ಟಿಸುವ ಹಾಗೆ ನೋಡಿಕೊಂಡ್ರೆ ಬದುಕು ಸುಂದರವಾಗುತ್ತೆ. ಆ ಅಂತಃ ಪ್ರವೃತ್ತಿ ನಮ್ಮೆಲ್ಲರಲ್ಲೂ ಇರಲಿ ಅಂತ ಹಾರೈಸೋ ಹಾಗಾಗುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.